ಮಾತೃ ಸ್ವರೂಪರಾದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಅಂಗನವಾಡಿ ಕಾರ್ಯಕರ್ತರು, ಮಿನಿ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕರಿಗೆ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪ ಅದು ಅಂದರೆ, ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗೋದು ಯಾವಾಗ, ಅವರನ್ನು ಸೇವೆ ಕಾಯಂ ಮಾಡಿ ಸರ್ಕಾರಿ ನೌಕರರ ಭಾಗ್ಯವನ್ನು ಕೊಡುವಂಥ ಸಮಯ ಯಾವಾಗ, ಹೈಕೋರ್ಟ್ಗಳ ತೀರ್ಪು ಏನಂತ ಹೇಳುತ್ತೆ. ಹೈಕೋರ್ಟ್ ತೀರ್ಪು, ಗುಜರಾತ್ ಹೈಕೋರ್ಟ್ನ ತೀರ್ಪಿನ ನಂತರ ಆಗಿದ್ದೇನು, ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಪ್ರಯತ್ನಗಳು ಯಾವ ರೀತಿಯಲ್ಲಿ ನಡೀತಾ ಇದೆ, ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಹೆಚ್ಚಳ, ಇತರೆ ಸೌಲಭ್ಯಗಳು ಹೆಚ್ಚಳ ಆಗಿದೆಯಾ, ಯಾವಾಗ ಆಗತ್ತೆ, ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಸೌಲಭ್ಯಗಳು, ಪಿಂಚಣಿ, ಸಂಬಳ ಸೇರಿದಂತೆ ಇತರೆ ಸೌಲಭ್ಯಗಳ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಿಲುವುಗಳು ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಅಂಗನವಾಡಿ ಕಾರ್ಯಕರ್ತರು ಎಷ್ಟೋ ವರ್ಷಗಳಿಂದ ನಮ್ಮನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕಂತಲೇ ಕಳೆದ ವರ್ಷ ಅಂದರೆ 2024ರಲ್ಲಿ ಒಂದು ಐತಿಹಾಸಿಕ ತೀರ್ಪು ಬಂತು. ಗುಜರಾತ್ ಹೈಕೋರ್ಟ್ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು, ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿತು. ಈ ಗುಜರಾತ್ ಹೈಕೋರ್ಟ್ನ ತೀರ್ಪಿನ ನಂತರ ಏನೇನು ಆಗ್ತಾ ಇದೆ, ಬೆಳವಣಿಗೆಗಳೇನಿದೆ, ಅಪ್ಡೇಟ್ಗಳು ಏನಿದೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ ನಿಮಗಾಗಿ. ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರನ್ನು ಗುಜರಾತ್ ಹೈಕೋರ್ಟ್ 2024ರ ನವೆಂಬರ್ನಲ್ಲಿ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿತ್ತು. ಅಂಗನವಾಡಿ ಕಾರ್ಯಕರ್ತರನ್ನ ಸ್ಥಾಯಿ ಆದೇಶದ ಪ್ರಕಾರ ಸಿವಿಲ್ ನೌಕರರು ಅಂತ ಪರಿಗಣಿಸಬೇಕು, ಅಂದರೆ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ಗುಜರಾತ್ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನೀತಿ ರೂಪಿಸುವಂತೆ ಸೂಚಿಸಿತ್ತು. ಆದರೆ ಇದರ ನಂತರ ಯಾವುದೇ ರಾಜ್ಯಗಳು, ಅದರಲ್ಲೂ ಕರ್ನಾಟಕ ಸಹ ಸೇರಿದಂತೆ, ಪೂರ್ಣ ಕಾಯಂಗೊಳಿಸುವಂತಹ ಯಾವುದೇ ಆದೇಶವನ್ನು ಜಾರಿ ಮಾಡಿಲ್ಲ. ಈಗ ಗುಜರಾತಿನ ಪರಿಸ್ಥಿತಿ ಏನಾಯಿತು ಈ ಆದೇಶದ ಪ್ರಕಾರ? ಈ ಆದೇಶದ ನಂತರ ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಹೆಚ್ಚಳ ಆಯಿತು, ಸೌಲಭ್ಯಗಳಲ್ಲಿ ಸ್ವಲ್ಪ ಸುಧಾರಣೆ ಆಯಿತು. ಆದರೆ ಸ್ಥಾಯಿ ಸರ್ಕಾರಿ ನೌಕರರ ಸ್ಥಾನಮಾನವನ್ನು ಇದುವರೆಗೂ ಕೊಟ್ಟಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇನ್ನೂ ಸಂಪೂರ್ಣ ನೀತಿಯನ್ನು ಘೋಷಣೆ ಮಾಡಿಲ್ಲ. ಸರ್ಕಾರಿ ನೌಕರರಾಗಿ ಯಾವಾಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಹೇಳಿಲ್ಲ. ಇದರಲ್ಲಿ ಕರ್ನಾಟಕದಲ್ಲಿ ಇದ್ರ ಪ್ರಭಾವ ಏನಾಯಿತು? ಈ ಕರ್ನಾಟಕದಲ್ಲಿ ಈ ಆದೇಶದ ಆಧಾರದಲ್ಲಿ ಯಾವುದೇ ಚೇಂಜಸ್ಸು ಆಗಿಲ್ಲ. ಹೈಕೋರ್ಟ್ 2025ರಲ್ಲಿ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಯನ್ನು ಗೌರವ ಹುದ್ದೆ ಅಂತ ದೃಢೀಕರಿಸಬೇಕು ಅಂತ ಹೇಳಿತ್ತು. ಆದರೆ ಕಳೆದ ಬಜೆಟ್ನಲ್ಲಿ 1,000 ರೂಪಾಯಿ ಮಾತ್ರ ಗೌರವಧನ ಘೋಷಣೆ ಮಾಡಲಾಯಿತು. ಕರ್ನಾಟಕ ಈ ಗುಜರಾತ್ ಹೈಕೋರ್ಟ್ನ ಆದೇಶದ ಪ್ರಕಾರ ನಮ್ಮನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕದ ಅಂಗನವಾಡಿ ಕಾರ್ಯಕರ್ತರು ಕೂಡ ಗೌರವಾನ್ವಿತ ಕರ್ನಾಟಕ ಹೈಕೋರ್ಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ತಮ್ಮನ್ನು ಸರ್ಕಾರಿ ನೌಕರರಂತೆ ಕಾಯಂಗೊಳಿಸಬೇಕು ಅಂತ ಕೇಳಿ ಒಂದು ಪಿಟಿಷನನ್ನು ಫೈಲ್ ಮಾಡಿದ್ರು. ಈ ಪಿಟಿಷನ್ನ ಡೀಟೇಲ್ ಏನಂತ ಹೇಳಿದರೆ, ಈ ಅರ್ಜಿಯಲ್ಲಿ ಮಾರ್ಚ್ 2025ಕ್ಕೆ ಪಿಟಿಷನನ್ನು ಫೈಲ್ ಮಾಡಿದರು. ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಆರ್ ನಟರಾಜ್ರವರಿದ್ದ ಏಕಸದಸ್ಯ ಪೀಠದ ಮುಂದೆ ಇದು ವಿಚಾರಣೆಗೆ ಬಂತು. ಅರ್ಜಿದಾರರು ಗುಜರಾತ್ ಹೈಕೋರ್ಟ್ ತೀರ್ಪನ್ನು ಕೋಡ್ ಮಾಡಿ ಉದಾಹರಣೆ ತೆಗೆದುಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ನಮ್ಮ ಸೇವೆಯನ್ನು ಕಾಯಂಗೊಳಿಸುವಂತೆ ಸೂಚನೆ ನೀಡಬೇಕು ಅಂತ ಹೇಳಿ ಕೋರಿ ಅರ್ಜಿಯನ್ನು ಸಲ್ಲಿಸಿದರು. ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಂತೆ ಕೆಲಸ ಮಾಡ್ತಿದ್ದೀವಿ,
ಹಗಲು ರಾತ್ರಿ ಕೆಲಸ ಮಾಡಿದ್ರು ಕೂಡ ಕನಿಷ್ಠ ಕೂಲಿಗಿಂತ ಕಡಿಮೆ ಗೌರವಧನ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಕೇಂದ್ರ ಸರ್ಕಾರವೇ ನಿಗದಿ ಮಾಡಿರುವಂಥ ಕನಿಷ್ಠ ಕೂಲಿಗಿಂತ ಕಡಿಮೆ ವೇತನವನ್ನು ತಗೊಳ್ತಾರೆ. ಕಾರ್ಮಿಕರಿಗೆ ಸ್ಕಿಲ್ ವರ್ಕರ್ಸಿಗೆ 1300 ರೂಪಾಯಿವರೆಗೂ ಕನಿಷ್ಠ ಕೂಲಿ ಇದೆ. ಅದೇ ರೀತಿ ಅನ್ಸ್ಕಿಲ್ ವರ್ಕರ್ಸ್ ಯಾರಿದ್ದಾರೆ ಅವರಿಗೆ ಒಂದು 850 ರೂಪಾಯಿ ಸ್ಟಾರ್ಟಿಂಗೇ ಇದೆ. 850 1100ವರೆಗೂ ಇದೆ. ಅದಕ್ಕಿಂತ ಕಡಿಮೆ ಅದೇ 1100 ರೂಪಾಯಿ ಏನಾದರೂ ಕೊಟ್ಟಿದ್ದೆ ಆದರೆ ನಮಗೆ ಅದು ಹೆಚ್ಚು ಕಡಿಮೆ ಒಂದು 30,000 ಹತ್ತತ್ರ ಆಗೋದು. ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗೋಂಥ ಗೌರವಧನ ಅದಕ್ಕಿಂತ ಕಡಿಮೆ 50%ಗಿಂತ ಕಡಿಮೆ ಇದೆ. 500 ರೂಪಾಯಿಗಿಂತ ಕಡಿಮೆ ಇದೆ. ಹಾಗಾಗಿ ನಮ್ಮ ವೇತನವನ್ನು ಹೆಚ್ಚಳ ಮಾಡಬೇಕು, ಸೇವೆಯನ್ನು ಕನ್ಫರ್ಮ್ ಮಾಡಬೇಕು, ಭತ್ಯೆಗಳು ಇತ್ಯಾದಿಗಳನ್ನು ಒಳಗೊಂಡಂತೆ ಕೊಡಬೇಕು ಅಂತ ಹೇಳಿ 2024ರ ಡಿಸೆಂಬರ್ 31ರ ಮನವಿಯನ್ನು ಪರಿಗಣಿಸಬೇಕು ಅಂತ ಸೂಚಿಸಿ ಕೋರಿಕೊಂಡು ಪಿಟಿಷನನ್ನು ಫೈಲ್ ಮಾಡಿದರು. ಅಂಗನವಾಡಿ ಕಾರ್ಯಕರ್ತರು ಫೈಲ್ ಮಾಡಿರೋಂಥ ಅರ್ಜಿಗೆ ಸರ್ಕಾರದ ನಿಲುವೇನಾಗಿತ್ತು, ಸರ್ಕಾರ ಯಾವ ರೀತಿ ವಾದವನ್ನು ಮಾಡ್ತು ಅಂತ ನೋಡೋದಾದರೆ, ಈಗಾಗಲೇ ಹೈಕೋರ್ಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ಹುದ್ದೆ ಅಲ್ಲ ಅಂತ ಘೋಷಿಸಿದೆ. ಅದು ಒಂದು ಜಡ್ಜ್ಮೆಂಟು ಬೇರೆ ಇದೆ. ಮೀಸಲಾತಿ ನಿಯಮ ಅನ್ವಯ ಆಗೋದಿಲ್ಲ ಅಂತ ಕೂಡ ಆ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿನ ಬಗ್ಗೆ ವಿಡಿಯೋನ ಕೂಡ ಮಾಡಿ ಹಾಕಿದ್ದೀನಿ. ಅದು ಆಗಸ್ಟ್ 2025ರಂದು, ಅಂದರೆ ಗುಜರಾತ್ ಹೈಕೋರ್ಟ್ ತೀರ್ಪಿನ ನಂತರ ಕೆಲವೊಂದು ತೀರ್ಪುಗಳು ಬಂತು. ಅದರಲ್ಲಿ ಪ್ರಮುಖವಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ಹುದ್ದೆಗಳಿಲ್ಲ ಅಂತ ಘೋಷಣೆ ಮಾಡಿತ್ತು. ಮೀಸಲಾತಿ ಅನ್ವಯ ಆಗಲ್ಲ ಅಂತ ಕೂಡ ಒಂದು ತೀರ್ಪನ್ನು ಬಂತು. ಆದರೆ ಸೇವೆಯನ್ನು ಕಾಯಂಗೊಳಿಸುವಂತೆ ಇನ್ನೂ ನೋಟಿಸ್ಗಳು ಜಾರಿಯಲ್ಲಿದೆ. ಕೋರ್ಟು ಸರ್ಕಾರಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಕೊಟ್ಟಂಥ ನೋಟಿಸ್ಗಳು ಇನ್ನೂ ಪೆಂಡಿಂಗ್ ಇದೆ. ಈ ಕೇಸ್ ಕೂಡ ಪೆಂಡಿಂಗ್ ಇದೆ. ಕೇಸ್ನ ಅಂತಿಮ ಆದೇಶ ಬರೋವರೆಗೂ ಏನೂ ಹೇಳೋಕ್ಕಾಗೋದಿಲ್ಲ. ಗುಜರಾತ್ ಹೈಕೋರ್ಟು ಅಂಗನವಾಡಿ ಕಾರ್ಯಕರ್ತರನ್ನು ಸಹಾಯಕಿಯರನ್ನು ಕಾಯಂಗೊಳಿಸಿ ಸರ್ಕಾರಿ ನೌಕರರಿಗೆ ಸಮನಾಗಿ ಪರಿಗಣಿಸಬೇಕು ಅಂತ ಹೇಳಿ ಮಹತ್ವದ ಆದೇಶವನ್ನು ಕೊಟ್ಟಿತ್ತು. ವೇತನ ಹೆಚ್ಚಳಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು 24,800 ರೂಪಾಯಿ, ಸಹಾಯಕಿಯರಿಗೆ 20,300 ರೂಪಾಯಿ ಕನಿಷ್ಠ ವೇತನವನ್ನು ನೀಡಬೇಕು. ಇವರನ್ನು ಸರ್ಕಾರಿ ಸೇವೆಯಲ್ಲಿ ವಿಲೀನಗೊಳಿಸಬೇಕು. ಇದ್ರ ಬಗ್ಗೆ ನೀತಿ ನಿಯಮವನ್ನು ರೂಪಿಸಬೇಕು ಅಂತ ಹೇಳಿ ಕೂಡ ತೀರ್ಪನ್ನು ನೀಡಿತ್ತು. ಅಂಗನವಾಡಿ ಕೋರ್ಟ್ ಅಭಿಪ್ರಾಯ ಏನಾಗಿತ್ತು? ಅಂಗನವಾಡಿ ಕಾರ್ಯಕರ್ತರು ಕೇವಲ ಸ್ವಯಂ ಸೇವಕರಲ್ಲ, ಅವರು ಸರ್ಕಾರದ ಪ್ರಮುಖ ಯೋಜನೆಯನ್ನು ಜಾರಿಗೊಳಿಸುವಂಥ ಕಾಯಂ ಕೆಲಸಗಾರರಂತೆ ಕರ್ತವ್ಯ ನಿರ್ವಹಿಸ್ತಾರೆ. ಇದನ್ನು ಕೋರ್ಟು ಗಮನಿಸಿದೆ ಅಂತ ಹೇಳಿ ಕೂಡ ತೀರ್ಪನ್ನು ಕೊಟ್ಟಿತ್ತು. ಕರ್ನಾಟಕದ ಸ್ಥಿತಿ ಏನಾಗಿದೆ ಈ ಗುಜರಾತ್ ಹೈಕೋರ್ಟ್ ತೀರ್ಪಿನ ನಂತರ ಅನ್ನೋದಾದರೆ, ಒಂದು ಪ್ರಕರಣದಲ್ಲಿ ಇವರನ್ನು ಗೌರವ ಕಾರ್ಯಕರ್ತರು ಅಂತ ಉಲ್ಲೇಖಿಸಿದ್ರೂ ಕೂಡ ಗುಜರಾತ್ ಹೈಕೋರ್ಟ್ ತೀರ್ಪು ದೇಶಾದ್ಯಂತ ಲಕ್ಷಾಂತರ ಅಂಗನವಾಡಿ ಕಾರ್ಯಕರ್ತರಿಗೆ ಹೊಸ ಭರವಸೆಯನ್ನು ಮೂಡಿಸಿತ್ತು. ಹಾಗಾದರೆ ಮುಂದಿನ ಹಾದಿ ಏನಾಗಿದೆ? ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗುವ ಮುಂದಿನ ಹಾದಿ ಏನಾಗಿದೆ ಅಂತ ನೋಡೋದಾದರೆ, ಸರ್ಕಾರ ಗುಜರಾತ್ ಹೈಕೋರ್ಟ್ ನೀಡಿರುವಂಥ ತೀರ್ಪು, ಇತರೆ ತೀರ್ಪುಗಳ ವಿರುದ್ಧ ಸರ್ಕಾರ ಮೇಲ್ಮನವಿ ಅಪೀಲ್ ಸಲ್ಲಿಸುವಂಥ ಸಾಧ್ಯತೆಗಳಿದ್ದರೂ ಕೂಡ ಪ್ರಸ್ತುತ ಇದು ಸರ್ಕಾರಿ ನೌಕರರ ಹಕ್ಕುಗಳ ಹೋರಾಟಕ್ಕೆ ಸಂದ ಜಯ ಅಂತಲೇ ಹೇಳ್ಬೋದು. ಸರ್ಕಾರ ಏನೇ ಮೇಲ್ಮನವಿ ಸಲ್ಲಿಸಿದ್ರು ಕೂಡ, ನ್ಯಾಯಾಲಯಗಳು ಏನೇ ತೀರ್ಪು ಅಂತ ಕೊಟ್ಟರೂ ಕೂಡ, ಅಂಗನವಾಡಿ ಕಾರ್ಯಕರ್ತರು ಕೂಡ ಸರ್ಕಾರದ ನೀತಿ ನಿಯಮಗಳನ್ನು ಜಾರಿ ಮಾಡುವಂಥ ಒಬ್ಬರು. ಸರ್ಕಾರಿ ನೌಕರರು ಯಾವ ರೀತಿ ಕೆಲಸ ಮಾಡ್ತಾರೋ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರು ಕೂಡ ಕೆಲಸ ಮಾಡ್ತಾರೆ. ಹಾಗಾಗಿ ಸರ್ಕಾರಿ ನೌಕರರಿಗೆ ಒಂದು ಥರ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಥರ ಮಾಡೋದನ್ನು ಸರ್ಕಾರ ಬಿಡಬೇಕು. ದಯವಿಟ್ಟು ಸರ್ಕಾರ ತಕ್ಷಣ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರನ್ನು ಸಿ ದರ್ಜೆಯ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಿ, ಸಿ ದರ್ಜೆಯ ಸರ್ಕಾರಿ ನೌಕರರಿಗೆ ಇರುವಂಥ ಬೇಸಿಕ್ 34,400 ರೂಪಾಯಿ ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನ ಡಿ ದರ್ಜೆ ಅಂಗನವಾಡಿ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಿ, ಡಿ ದರ್ಜೆ ನೌಕರರಿಗೆ ಸಿಗುವಂತಹ 28,000 ರೂಪಾಯಿ ಬೇಸಿಕನ್ನು ಕೊಡಬೇಕು. ಅಂಗನವಾಡಿಗಳನ್ನು ಪೂರ್ವ ಪ್ರಾಥಮಿಕ ಶಾಲೆ ಅಂತ ಘೋಷಣೆ ಮಾಡಿ, ಮಾಂಟೆಸರಿ ಅಂತ ಘೋಷಣೆ ಮಾಡಿ,
ಅಂಗನವಾಡಿ ಕಾರ್ಯಕರ್ತರನ್ನು ಸಹಾಯಕ ಶಿಕ್ಷಕಿಯರ ಸ್ಥಾನಮಾನವನ್ನು ಕೊಡಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಬೇಸಿಗೆ ರಜೆ 15 ದಿನ ಇರೋದನ್ನು 1 ತಿಂಗಳಿಗೆ ಹೆಚ್ಚಳ ಮಾಡಬೇಕು. ಅವರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೊಡಬೇಕು. ಕಾಯಿಲೆ ಬಿದ್ದಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಸಹಿತ ರಜೆಯನ್ನು ಕೊಡುವಂಥ ಆದೇಶವನ್ನು ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು ರಿಟೈರ್ಡ್ ಆದವರಿಗೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು. ರಿಟೈರ್ಡ್ ಆದಂಥ ಅಂಗನವಾಡಿ ಕಾರ್ಯಕರ್ತರಿಗೆ ರಿಟೈರ್ಡ್ ಆದ ತಕ್ಷಣ 10 ಲಕ್ಷ ರೂಪಾಯಿಗಳ ಕಮಿಟೇಷನನ್ನು ಕೊಡಬೇಕು. ಗ್ರ್ಯಾಜ್ಯುಟಿಯನ್ನು ಕೊಡಬೇಕು. ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗಳ ಆದೇಶ ಇದ್ದರೂ ಕೂಡ 2011ರಿಂದಲೇ ಗ್ರ್ಯಾಜ್ಯುಟಿ ಕೊಡಬೇಕು ಅಂತಿದ್ರು ಕೂಡ ಸರ್ಕಾರಗಳು, ಕರ್ನಾಟಕ ಸರ್ಕಾರ 2023ರ ನಂತರ ರಿಟೈರ್ಡ್ ಆದವರಿಗೆ ಗ್ರ್ಯಾಜ್ಯುಟಿಯನ್ನು ಕೊಡ್ತಾ ಇದೆ. ಇದು ತಪ್ಪು. 2011ರಿಂದ ಯಾರ್ಯಾರು ರಿಟೈರ್ಡ್ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ಗ್ರ್ಯಾಜ್ಯುಟಿ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ನಮ್ಮ ಹೋರಾಟ ಇನ್ನೂ ಮುಂದುವರಿಯುತ್ತೆ. ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವವರೆಗೂ